Hello everyone, this is Pooja, Assistant Professor of Commerce, YER Government First Grade College, Pavagada. In last video, have shown you to solve a problem on cost sheet along with the rates calculation. In this video, we are going to solve the problem on cost sheet with multiple products. So normal ಆಗಿ ಇಂದಿನ ಪ್ರಾಬ್ಲಮ್ಗಳೆಲ್ಲ ಹೆಂಗಿರ್ತಿತ್ತು ಅಂದ್ರೆ ಜಸ್ಟ್ ಒಂದ್ ಯಾವ್ದಾದ್ರು ಪ್ರಾಡಕ್ಟ್ ಅನ್ನ ಕೊಡ್ತಾ ಇದ್ರು. ಸೊ ಆ ಒಂದು ಪ್ರಾಡಕ್ಟ್ ಗೆ ಟೋಟಲ್ ಕಾಸ್ಟ್ ಮತ್ತೆ ಕಾಸ್ಟ್ ಪರ್ ಯೂನಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿಂದ ಈ ವಿಡಿಯೋದಲ್ಲಿ ಏನ್ ಕಲ್ತ್ಕೊಂತೀರಾ ಅಂತಂದ್ರೆ ನೀವು ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಜಸ್ಟ್ ಒಂದಲ್ಲ, ಸೊ ಫಾರ್ ಮಲ್ಟಿಪಲ್ ಪ್ರಾಡಕ್ಟ್ಸ್ ಮೋರ್ ದೆನ್ 2 ಪ್ರಾಡಕ್ಟ್ಸ್ ಅಥವಾ 2 ಪ್ರಾಡಕ್ಟ್ಸ್ ಗೆ ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡೋದು ಹೆಂಗೆ ಅನ್ನೋದನ್ನ ಕಲ್ತ್ಕೊಳ್ತೀರಾ. So this is the problem. So first we'll see the problem, then we'll move to the preparation of cost sheet. The company name is Flex Shoe Company. Manufacture two types of shoes, A and B. So Flex Shoe Company is manufacturing two types of shoes. So A and B, there are two products. So it is multiple products. So a preparation of a cost sheet with multiple products. So ಇಲ್ಲಿವರೆಗೂ just one product ಗೆ ನೀವು ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ರಿ, ಬಟ್ ಇಲ್ಲಿ ಟೂ ಪ್ರಾಡಕ್ಟ್ಸ್ ಗೆ ನಾವು ಕಾಸ್ಟ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದೀವಿ. And cost for the year ended 31st March 2020 were given below. Direct materials 15 lakh, it is all in rupees. And then direct wages 8,40,000. Production overhead 3,60,000. Production overhead andru ondane, factory overhead andru ondane, works overhead andru ondane. So direct material ನಿಮಗೆ 15 lakh ಕೊಟ್ಟಿದ್ದಾರೆ and direct wages 8,40,000. Production overhead 3,60,000 and total 27 lakh is the total cost. So total cost ನಿಮಗೆ ಎಷ್ಟಿದೆ? 27 lakh ಇದೆ. And then there are some adjustments. So while solving the problem, we have to consider adjustments. So these are very, very important. So first, ಏನ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. There was no work in progress at the beginning or at the end of the year. So ಈ ಪ್ರಾಬ್ಲಮ್ ಅಲ್ಲಿ ಇವ್ರು ಏನಂತ ಹೇಳಿದ್ದಾರೆ ಅಂತಂದ್ರೆ ವರ್ಷ ಬಿಗಿನಿಂಗ್ ಅಲ್ಲೂ ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲ, ಎಂಡ್ ಅಲ್ಲೂ ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲ ಅಂತ ಹೇಳಿದ್ದಾರೆ. And then it is ascertained that direct material in type A shoes consists twice as much as that in type B shoes. So ಅವ್ರು ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ type B shoes ಗಿಂತ ಟೈಪ್ ಎ ಶೂಸ್ ದೇನೆ ಎರಡು ಪಟ್ಟು ಜಾಸ್ತಿ ಇದೆ ಅಂತ ಹೇಳ್ತಾರೆ. ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಹೇಳ್ತಾ ಇರೋದವರು. ಸೊ ಟೈಪ್ ಎ ಶೂಸ್ ಕನ್ಸಿಸ್ಟ್ ವೈಸ್ ಆಸ್ ಮಚ್ ಆಸ್ ದಟ್ ಇನ್ ಟೈಪ್ ಬಿ ಶೂಸ್. ಅಂಡ್ ದೆನ್ ಡೈರೆಕ್ಟ್ ವೇಜಸ್ ಫಾರ್ ಟೈಪ್ ಬಿ ಶೂಸ್ ವರ್ 60% ಆಫ್ ದೋಸ್ ಆಫ್ ಟೈಪ್ ಎ ಶೂಸ್. ಸೊ ಟೈಪ್ ಎ ಶೂಸ್ ಗಿಂತ ಟೈಪ್ ಎ ಶೂಸ್ ಏನಿದೆ ಅದ್ರ 60% ಅಷ್ಟು ಟೈಪ್ ಬಿದು ಡೈರೆಕ್ಟ್ ವೇಜಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಡೈರೆಕ್ಟ್ ಮೆಟೀರಿಯಲ್ ಏನಂತ ಹೇಳಿದ್ರು. ಸೊ ಡೈರೆಕ್ಟ್ ಮೆಟೀರಿಯಲ್ ಅಲ್ಲಿ ಟೈಪ್ ಎ ಶೂಸ್ ಕನ್ಸಿಸ್ಟ್ ಟ್ವೈಸ್ ಆಸ್ ಮಚ್ ಆಸ್ ದಟ್ ಇನ್ ಟೈಪ್ ಬಿ ಶೂಸ್. ಸೊ ದೆನ್ ಡೈರೆಕ್ಟ್ ವೇಜಸ್ ಅವ್ರು ಏನಂತ ಹೇಳಿದ್ದಾರೆ ಅಂತಂದ್ರೆ ಸೊ ಇಲ್ಲೇನಂತ ಹೇಳಿದ್ದಾರೆ, ಡೈರೆಕ್ಟ್ ಮೆಟೀರಿಯಲ್ಸ್ ಇನ್ ಟೈಪ್ ಎ ಶೂಸ್ ಕನ್ಸಿಸ್ಟ್ ಟ್ವೈಸ್ ಆಸ್ ಮಚ್ ಆಸ್ ದಟ್ ಇನ್ ಟೈಪ್ ಬಿ ಶೂಸ್ ಅಂತ ಹೇಳಿದ್ದಾರೆ. ಅಂದ್ರೆ ಟೈಪ್ ಬಿ ಏನ್ ಶೂಸ್ ಇದೆ ಡೈರೆಕ್ಟ್ ಮೆಟೀರಿಯಲ್ ಇದೆ ಅದ್ರ ಟ್ವೈಸ್ ಎರಡ್ ಪಟ್ಟಷ್ಟು ಟೈಪ್ ಎ ಅಂತ ಹೇಳಿದ್ದಾರೆ. ದೆನ್ ಅದ್ರ ಜೊತೆಗೆ ಡೈರೆಕ್ಟ್ ವೇಜಸ್ ಫಾರ್ ಟೈಪ್ ಬಿ ಶೂಸ್ ವರ್ 60% ಆಫ್ ದೋಸ್ ಆಫ್ ಟೈಪ್ ಎ ಶೂಸ್. ಅಂದ್ರೆ ಟೈಪ್ ಎ ಶೂಸ್ ಏನಿದೆ ಅದು 60% ಅಷ್ಟು ಬಿದು ಡೈರೆಕ್ಟ್ ವೇಜಸ್ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ನಮ್ಗೆ ಎದು ಡೈರೆಕ್ಟ್ ವೇಜಸ್ ಎಷ್ಟು ಅಂತ ಗೊತ್ತಿಲ್ಲ, ಬಿ ಡೈರೆಕ್ಟ್ ವೇಜಸ್ ಎಷ್ಟು ಅಂತ ಗೊತ್ತಿಲ್ಲ, ಅಂಡ್ ಎದು ಡೈರೆಕ್ಟ್ ಮೆಟೀರಿಯಲ್ ಎಷ್ಟು ಅಂತ ಗೊತ್ತಿಲ್ಲ, ಬಿದು ಡೈರೆಕ್ಟ್ ಮೆಟೀರಿಯಲ್ ಎಷ್ಟು ಅಂತ ಗೊತ್ತಿಲ್ಲ. ಸೊ ನಿಮ್ಗೆ ಇಲ್ಲಿ ಏನ್ ಡೈರೆಕ್ಟ್ ಮೆಟೀರಿಯಲ್ಸ್ ಮತ್ತೆ ಡೈರೆಕ್ಟ್ ವೇಜಸ್ ಪ್ರೊವೈಡ್ ಮಾಡಿದ್ದಾರೆ ದಟ್ ಇಸ್ ಫಾರ್ ಬೋತ್ ದಿ ಪ್ರಾಡಕ್ಟ್ಸ್, ಫಾರ್ ಎ ಅಂಡ್ ಫಾರ್ ಬಿ ಎರಡಕ್ಕೂ ಸೇರಿಸಿ ಟೋಟಲ್ ಕೊಟ್ಟಿರೋದು. ಬಟ್ ನಮಗ್ ಬೇಕಿರೋದು ಎಗೆ ಎಷ್ಟು ಅಂತ ಗೊತ್ತಾಗ್ಬೇಕು, ಬಿಗೆ ಎಷ್ಟು ಅಂತ ಗೊತ್ತಾಗ್ಬೇಕು. ಅಂಡ್ ಸೇಮ್ ವೇ ಡೈರೆಕ್ಟ್ ವೇಜಸ್ ಟೋಟಲ್ ಕೊಟ್ಟಿದ್ದಾರೆ, ಫಾರ್ ಎ ಹೌ ಮಚ್ ಅಂಡ್ ಫಾರ್ ಬಿ ಹೌ ಮಚ್ ವಿ ಹ್ಯಾವ್ ಟು ಫೈಂಡ್ ಔಟ್. ಅಂಡ್ ದೆನ್ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, production overhead was the same per pair of A and B type. So production overhead ಏನಿದೆ the same per pair of A and B ಎರಡಕ್ಕೂ ಸೇಮ್ ಅಂತ ಹೇಳಿದ್ದಾರೆ. And then administrative overhead for each type was 150% of direct wages. So administration overhead ಎರಡು ಟೈಪ್ ಆಫ್ ಶೂಸ್ಗೂ ಕೂಡ ಏನ್ ಡೈರೆಕ್ಟ್ ವೇಜಸ್ ಇದ್ರೆ ಅದ್ರ 150% ಅಷ್ಟು ಅಂತ ಹೇಳಿದ್ದಾರೆ. Then selling cost was rupees 1.5 per unit. ಸೊ ಅವ್ರು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅದು ಒನ್ ಯೂನಿಟ್ಗೆ 1.5 per unit ಅಂತ ಹೇಳಿದ್ದಾರೆ ಫಾರ್ ಬೋತ್ ದಿ ಶೂಸ್ ಆರ್ ಫಾರ್ ಬೋತ್ ದಿ ಪ್ರಾಡಕ್ಟ್ಸ್. ದೆನ್ ಪ್ರೊಡಕ್ಷನ್ ಡ್ಯೂರಿಂಗ್ ದಿ ಇಯರ್ ವರ್ type A 40,000 pairs of which
36,000 were sold. So ಒಂದು ವರ್ಷಕ್ಕೆ 40,000 ಶೂಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. Out of 40,000, they have sold 36,000 shoes. And then for type B, so they manufactured 1,20,000 pairs of shoes, out of which they sold 1 lakh. So 1 lakh shoes na sale ಮಾಡಿದ್ದಾರೆ. Then selling price was rupees 44 for type A product. So 44 rupees type A product, type A shoes ಗೆ fix ಮಾಡಿದ್ರೆ. So for B shoes they have fixed 28 rupees per pair. ಒಂದು pair ಗೆ 28 rupees ಅನ್ನ fix ಮಾಡಿದ್ದಾರೆ. So from this information we have to prepare cost sheet, or also they mentioned like statement showing cost and profit. So ಆಗ ಹೇಳಿದ್ರು ಒಂದೇ, cost sheet ಅಂತ ಅಂದ್ರೂ ಕೂಡ ಒಂದೇ. So from this information we have to prepare the cost sheet. So let's move to the cost sheet statement of cost and profit for the year ending 31st March 2020. So ನಾವು ನಾರ್ಮಲ್ ಆಗಿ ಏನ್ ಮಾಡ್ತಾ ಇದ್ವಿ, ಜಸ್ಟ್ ಹಿಂದಿನ ಪ್ರಾಬ್ಲಮ್ ಗಳಲ್ಲೆಲ್ಲ ಬರೀ ಒಂದೇ ಪ್ರಾಡಕ್ಟ್ ಇರ್ತಾ ಇತ್ತು. ಸೊ ಹಂಗಾಗಿ ನಿಮ್ಗೆ ಪರ್ಟಿಕ್ಯುಲರ್ಸ್ ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಕಾಸ್ಟ್ ಮಾಡ್ಕೊಂತಾ ಇದ್ರಿ. ಸೊ ಬಟ್ ಇಲ್ಲೇನಂತ ಹೇಳಿದ್ದಾರೆ ಅಂತಂದ್ರೆ ಪರ್ಟಿಕ್ಯುಲರ್ಸ್ ಇದೆ, ವಿ ಹ್ಯಾವ್ 2 ಪ್ರಾಡಕ್ಟ್ಸ್ ಟೈಪ್ ಎ ಅಂಡ್ ಟೈಪ್ ಬಿ. ಸೊ ಅವ್ರು ನಿಮ್ಗೆ ಇಲ್ಲಿ ಪರ್ ಯೂನಿಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿರೋದ್ರಿಂದ, ಪರ್ ಯೂನಿಟ್ ಅವ್ರನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿರೋದ್ರಿಂದ, ಸೊ ನೀವು ಟೋಟಲ್ ಮಾಡ್ಕೊಬೇಕು ಪ್ಲಸ್ ಪರ್ ಯೂನಿಟ್ ಮಾಡ್ಕೊಂತೀರಾ. ಸೊ ಇನ್ ಜನರಲ್ ಆಗಿ ಅವ್ರೇನು ಪರ್ ಯೂನಿಟ್ ಬಗ್ಗೆ ಏನು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿಲ್ಲ, ಕೇಳಿಲ್ಲ ಅಂತಂದ್ರೆ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಟೋಟಲ್ ಮಾಡ್ಕೊಳ್ತೀರಾ. ಬಟ್ ಇಲ್ಲಿ ಸ್ಪೆಸಿಫೈ ಮಾಡಿರೋದ್ರಿಂದ, so total as well as per unit we have to make for both the products. Particulars total per unit for B product. So this is the information. And as usual cost sheet anna prepare madbekadre first we will consider direct materials. So nimge opening stock atara format prakara kottilla antandre normal simple format anna use madkondo we will prepare the cost sheet. So first direct materials. So namge ivaga direct materials ಎಷ್ಟು ಅಂತ ಗೊತ್ತಿಲ್ಲ, ಅಂಡ್ ಇಲ್ಲಿ ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಹಾಕಿರೋ ಅಮೌಂಟ್ ಅಂತ ತಗೊಂಡಿರ್ತಾರೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ಹಿಂಗ್ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಂತ. ಅಂಡ್ ಡೈರೆಕ್ಟ್ ವೇಜಸ್, ದೆನ್ ಪ್ರೈಮ್ ಕಾಸ್ಟ್, ದೆನ್ ಪ್ರೊಡಕ್ಷನ್ ಓವರ್ ಹೆಡ್ ಎಲ್ಲ ಹೆಂಗ್ ಬಂತ ಅಂತ ಆಮೇಲೆ ಹೇಳ್ತೀನಿ. ಸೊ ಡೈರೆಕ್ಟ್ ಮೆಟೀರಿಯಲ್ಸ್ ಅಡ್ಜಸ್ಟ್ಮೆಂಟ್ ಇದೆ, ಡೈರೆಕ್ಟ್ ವೇಜಸ್ ಅಡ್ಜಸ್ಟ್ಮೆಂಟ್ ಇದೆ. ಅಂಡ್ ಡೈರೆಕ್ಟ್ ವೇಜಸ್ ಏನ್ ಅಡ್ಜಸ್ಟ್ಮೆಂಟ್ ಇರೋದು ಮೆಟೀರಿಯಲ್ಸ್ ಗೆ, ಡೈರೆಕ್ಟ್ ಮೆಟೀರಿಯಲ್ ಇನ್ ಟೈಪ್ ಎ ಶೂಸ್ ಕನ್ಸಿಸ್ಟ್ ಟ್ವೈಸ್ ಆಸ್ ಮಚ್ ಆಸ್ ದಟ್ ಇನ್ ಟೈಪ್ ಬಿ ಶೂಸ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಅಡ್ಜಸ್ಟ್ಮೆಂಟ್ ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಡೈರೆಕ್ಟ್ ಮೆಟೀರಿಯಲ್ಸ್ ಫಾರ್ ಎ ಅಂಡ್ ಫಾರ್ ಬಿ. So this is a working note. So ನೀವು ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ ಅಂತಂದ್ರೆ ಕಾಸ್ಟ್ ಶೀಟ್ ಫಾರ್ಮೆಟ್ ಹಾಕೊಂಡು, ಸೊ ಅಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಕೊಂಡು ನೆಕ್ಸ್ಟ್ ಯು ಹ್ಯಾವ್ ಟು ಡೂ ದಿ ವರ್ಕಿಂಗ್ ನೋಟ್. ಸೊ ಫಸ್ಟ್ ಒನ್ ಏನಂತ ಹೇಳಿದರೆ ಡೈರೆಕ್ಟ್ ಮೆಟೀರಿಯಲ್ಸ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಇದೆ. ಸೊ ಮೆಟೀರಿಯಲ್ಸ್ ಕಾಸ್ಟ್ ಹ್ಯಾಸ್ ಬಿನ್ ಅಲೋಕೇಟೆಡ್ ಹ್ಯಾಸ್ ಫಾಲೋಸ್. ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತಂದ್ರೆ, ಸೊ ಇಲ್ಲಿ ನಮಗೆ ಡೈರೆಕ್ಟ್ ಮೆಟೀರಿಯಲ್ ಏದು ಎಷ್ಟು ಅಂತ ಗೊತ್ತಿಲ್ಲ, ಬಿದು ಎಷ್ಟು ಅಂತ ಗೊತ್ತಿಲ್ಲ. ಸೊ ಅವ್ರು ಏನಂತ ಹೇಳಿದ್ದಾರೆ, ಬಿದು ಎಷ್ಟು ಡೈರೆಕ್ಟ್ ಮೆಟೀರಿಯಲ್ ಇದೆಯೋ ಅದ್ರ 2 ಪಟ್ಟಷ್ಟು ಎ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನನಗೆ ಬಿದು ಡೈರೆಕ್ಟ್ ಮೆಟೀರಿಯಲ್ ಫಸ್ಟ್ ಆಫ್ ಆಲ್ ಎಷ್ಟು ಅಂತ ಪ್ರಾಬ್ಲಮ್ ಅಲ್ಲಿ ಪ್ರೊವೈಡ್ ಮಾಡಿಲ್ಲ, ಅಂಡ್ ಬಿದೆ ನಮಗೆ ಗೊತ್ತಿಲ್ಲ ಅಂತಂದ್ರೆ ಎದು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅವಾಗ ಏನ್ ಮಾಡ್ಕೊಬೇಕಂತಂದ್ರೆ ವಿ ಹ್ಯಾವ್ ಟು ಅಸ್ಯೂಮ್ ದಟ್ ಬಿಸ್ ಮೆಟೀರಿಯಲ್ ಕಾಸ್ಟ್ ಈಸ್ ಎಕ್ಸ್ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ. ಅಂಡ್ ದೆನ್ ಟೈಪ್ ಎಸ್ ಮೆಟೀರಿಯಲ್ಸ್ ಎಷ್ಟಾಗುತ್ತೆ, ಇವಾಗ ಅವ್ರು ಹೇಳಿದ್ರೆ ಟ್ವೈಸ್. ಸೊ ಟ್ವೈಸ್ ಅಂತ ಅಂದ್ರೆ 2 ಪಟ್ಟು ಎಷ್ಟು ಹೆಚ್ಚು ಅಂತ. ಸೊ ಎಕ್ಸ್ ನ ನಾವಿಲ್ಲಿ ಏನಂತ ಅಸಂಪ್ಷನ್ ಮಾಡ್ಕೊಂಡಿದೀವಿ, ಮೆಟೀರಿಯಲ್ ಕಾಸ್ಟ್, ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್. ಅಂಡ್ ಟೈಪ್ ಎ ಅವರೇ ಪ್ರಾಬ್ಲಮ್ ಅಲ್ಲಿ ಹೇಳಿದರೆ ಟ್ವೈಸ್ ಆಸ್ ಮಚ್ ಆಸ್ ಅಂತ. ಟ್ವೈಸ್ ಅಂದ್ರೆ 2 ಟೈಮ್ಸ್ ಅಂತ. ಸೊ ಅದನ್ನ ಏನಂತ ತಗೊಳ್ತೀರಾ, 2x ಅಂತ ತಗೊಳ್ಳಿ. ದೆನ್ ವಿ ವಿಲ್ ಮೇಕ್ ಇಟ್ ಆಸ್ ಅ ಈಕ್ವೇಶನ್. ಸೊ ಇಲ್ಲಿ ನಾನು ಏನ್ ತಗೊಂಡಿದ್ದೀನಿ ಅಂತಂದ್ರೆ ಈ 1,20,000 ಪ್ಲಸ್ 40 ಇಟ್ ಇಸ್ ನಥಿಂಗ್ ಬಟ್ ಪ್ರೊಡಕ್ಷನ್. ಸೊ ಆ ಅಮೌಂಟ್ ಅನ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಎಷ್ಟು ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಆಗಿದೆ ಅನ್ನೋದನ್ನ ವಿ ಹ್ಯಾವ್ ಟು ಫೈಂಡ್ ಔಟ್. ಸೊ ಒಂದ್ ವರ್ಷಕ್ಕೆ ಅವ್ರ ಪ್ರೊಡಕ್ಷನ್ ಆಗಿರೋದು ಎಷ್ಟು, 1,20,000. ನೀವು ಯಾವಾಗಲೇ ಮಾಡ್ಬೇಕಾದ್ರೂ ಅಷ್ಟೇ ಈ ತರ ಪ್ರಾಬ್ಲಮ್ಸ್ ಅನ್ನ ಬಂದಾಗ ಅವ್ರದ್ದು ಏನ್ ಪ್ರೊಡಕ್ಷನ್ ಇದೆ ಅದನ್ನ ತಗೊಳ್ಳಿ. ಸೊ ಟೈಪ್ ಎದು ನಿಮ್ಗೆ ಟೈಪ್ ಬಿದು ಪ್ರೊಡಕ್ಷನ್ ಬಂದು 1,20,000 ಅಂಡ್ ಡೈರೆಕ್ಟ್ ಮೆಟೀರಿಯಲ್ ನಮ್ಗೆ ಎಷ್ಟೋ ಗೊತ್ತಿಲ್ಲ. ಆ 1,20,000 ಗೆ ಎಷ್ಟು ಡೈರೆಕ್ಟ್ ಮೆಟೀರಿಯಲ್ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಪ್ಲಸ್ ಇಟ್ ಇಸ್ ಈಕ್ವೇಶನ್ 40,000 ಯಾವ್ದು ಅಂತ ಅಂದ್ರೆ ಎ ಶೂಸ್. ಎ ಶೂಸ್ ಒಂದ್ ವರ್ಷಕ್ಕೆ ಅವ್ರು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿರೋದು, 40,000 ಇಂಟು 2x. ಸೊ ಅಂದ್ರೆ ನಿಮ್ಗೆ ಏನು ಬಿದು ಎಷ್ಟಿದೆಯೋ ಅದ್ರ 2 ಪಟ್ಟಷ್ಟು ಏನು ಡೈರೆಕ್ಟ್ ಮೆಟೀರಿಯಲ್ಸ್ ಅಂತ ಹೇಳಿದ್ದಾರೆ. ಅಂಡ್ ಟೋಟಲ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಬಂದು ನಿಮ್ಗೆ 15 lakhs ಇದೆ. ಸೊ ಅದನ್ನ ನೀವು ಕನ್ವರ್ಟ್ ಮಾಡ್ಕೊಂಡ್ರೆ 1,20,000 ಎಕ್ಸ್ ಪ್ಲಸ್ 40,000 ಇಂಟು 2 ಅಂದ್ರೆ 80,000 ಆಗುತ್ತೆ. 80,000 ಎಕ್ಸ್ ಎರಡನ್ನ ಆಡ್ ಮಾಡಿದ್ರೆ 2 lakhs ಎಕ್ಸ್ ಈಸ್ ಈಕ್ವಲ್ಸ್ ಟು 15 lakhs. ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಎಕ್ಸ್ ಈಕ್ವಲ್ಸ್ ಟು 15 lakhs ಡಿವೈಡೆಡ್ ಬೈ 2 lakhs. ಸೊ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಸಿಗುತ್ತೆ, 7.50. ಇಲ್ಲಿ ಎಕ್ಸ್ ಅಂದ್ರೆ ನಿಮ್ ನೆನಪಲ್ಲಿ ಇರ್ಲಿ, ಇಟ್ಸ್ ಬೀಸ್. ಸೊ ಬೀಸ್ದು ಡೈರೆಕ್ಟ್ ಮೆಟೀರಿಯಲ್ ಪರ್ ಯೂನಿಟ್ ಎಷ್ಟು ಬಂತು ಇವಾಗ, 7.50 ಪರ್ ಪೇರ್. ಅಂಡ್ ನೆಕ್ಸ್ಟ್ ಇವಾಗ ನಿಮ್ಗೆ ಬಿ ಸಿಕ್ತು. ನೆಕ್ಸ್ಟ್ ಬೇಕಿರೋದು ಮೆಟೀರಿಯಲ್ ಎ.
ಸೊ ಎ ಮೆಟೀರಿಯಲ್ ಕಾಸ್ಟ್ ಎಷ್ಟಾಗುತ್ತೆ ಅಂದ್ರೆ 15 rupees. ಹೆಂಗೆ ಅಂತಂದ್ರೆ ಅವರೇ ಹೇಳಿದ್ರೆ 2x, x 7.5 ಇದ್ರೆ 2x ಅಂದ್ರೆ 7.5 into 2 ಮಾಡಿದ್ರೆ you will get 15 rupees per pair. ಸೊ ಫಸ್ಟ್ ಏನ್ ಮಾಡ್ತೀರಾ, ನಮ್ಗೆ ಬಿ ಮೆಟೀರಿಯಲ್ ಕಾಸ್ಟ್ ಗೊತ್ತಿಲ್ಲ, ಅಸ್ಯೂಮ್ ಇಟ್ ಆಸ್ ಎಕ್ಸ್. ದೆನ್ ಟೈಪ್ ಬಿ ಏನಾಗುತ್ತೆ, ಟ್ವೈಸ್ ಆಸ್ ಮಚ್ ಅಂತ ಹೇಳಿದಾಗ 2x. ಅಂಡ್ ಇಲ್ಲಿ ಏನ್ ತಗೊಳ್ಬೇಕಂದ್ರೆ ಯು ಹ್ಯಾವ್ ಟು ಕನ್ಸಿಡರ್ ದಿ ವ್ಯಾಲ್ಯೂ ಆಫ್ ಪ್ರೊಡಕ್ಷನ್. ಸೊ ನಿಮ್ಗೆ ಬಿ ಪ್ರೊಡಕ್ಷನ್ 1,20,000 ಪರ್ ಇಯರ್ ಇದೆ. ಅಂಡ್ ಎಕ್ಸ್ ತಗೊಳ್ಳಿ ಪ್ಲಸ್ ಈಕ್ವೇಶನ್ ಮಾಡ್ಕೊಳ್ತಾ ಇದ್ದೀರಾ. ಸೊ ನೆಕ್ಸ್ಟ್ ನಿಮ್ಗೆ ಏದು ಪ್ರೊಡಕ್ಷನ್ ಬಂದು 40,000, ಬಟ್ ಆಲ್ರೆಡಿ ಅದು ನಿಮ್ಗೆ ಟ್ವೈಸ್ ಅಂತ ಹೇಳಿದ್ದಾರೆ. ಸೊ ಇಂಟು 2x. ಟೋಟಲ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಬಂದು ನಿಮ್ಗೆ 15 lakhs ಇದೆ. ಸೊ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಿಮ್ಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 7.50 per pair. ದಿಸ್ ಇಸ್ ಬಿ ಮೆಟೀರಿಯಲ್ ಕಾಸ್ಟ್. ನಮಗ್ ಬೇಕಿರೋದು ಎಕ್ಸ್ ಬಿ ಪ್ಲಸ್ ಎ ಎರಡರದ್ದು ಬೇಕಾಗಿರೋದ್ರಿಂದ ಸೊ ಎ ಮೆಟೀರಿಯಲ್ ಕಾಸ್ಟ್ ಎಷ್ಟಾಯ್ತು ಇವಾಗ. ಸೊ ಎಕ್ಸ್ ವ್ಯಾಲ್ಯೂ 7.50 ಇಂಟು ಟ್ವೈಸ್ ಅಂತ ಹೇಳಿದಾಗ ಇಂಟು 2 ಮಾಡ್ಕೊಂಡ್ರೆ 15.00, ದಟ್ ಈಸ್ 15 rupees per pair. ಇವಾಗ ಫಾರ್ಮೆಟ್ ಬನ್ನಿ. ಸೊ ಫಸ್ಟ್ ಏನ್ ತಗೊಳ್ಬೇಕು, ಡೈರೆಕ್ಟ್ ಮೆಟೀರಿಯಲ್ಸ್. ಸೊ ನಿಮ್ಗೆ ಎದು 15 rupees per unit ಅಂತ ಹೇಳಿದಾರೆ ಅಂಡ್ ಬಿ 7.50 ಬಂತು. ಇವಾಗ ಏನ್ ಮಾಡ್ಕೊಳ್ತೀರಾ ಅಂತಂದ್ರೆ, ಸೊ ನಿಮ್ದು ವ್ಯಾಲ್ಯೂ ಇರೋದೆಷ್ಟು 1,20,000 ಅಂಡ್ ದೆನ್ ಬಿ ಇರೋದು 40,000. ಸೊ 1,20,000 ದೆನ್ 40,000 ಇರೋದು 1,20,000 into 15 ದೆನ್ 40,000 into 7.5. ಸಾರಿ, ಎರಡನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ದಿ ಆನ್ಸರ್. ಅಥವಾ ಹಂಗ್ ಮಾಡ್ಕೊಳ್ಳೋದಕ್ಕಿಂತ 15 lakhs ಅಲ್ಲಿ ಈ ರೇಷಿಯೋ ಪ್ರಕಾರ ಡಿವೈಡ್ ಮಾಡ್ಕೊಂಡ್ರೆ ಸೊ ಯು ವಿಲ್ ಗೆಟ್ ದಿ 6 lakh and 9 lakh. ಸೊ ನಾವ್ ಇವಾಗ ಏನ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಮೆಟೀರಿಯಲ್ ಎಷ್ಟು ಮತ್ತೆ ಡೈರೆಕ್ಟ್ ಲೈಬರ್ ಏದ್ ಎಷ್ಟಾಗುತ್ತೆ ಬಿ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ನಿಮ್ಗೆ ಪರ್ ಯೂನಿಟ್ ಸಿಕ್ಕಿದೆ. ಸೊ ಪರ್ ಯೂನಿಟ್ ಎಷ್ಟಾಯ್ತು, 15 rupees ಪರ್ ಯೂನಿಟ್ ಫಾರ್ ಎ ಅಂಡ್ 7.50 per ಬಿ. ಸೊ ಇವಾಗ ನಾವು ಅದನ್ನ ಟೋಟಲ್ ಹೆಂಗ್ ಮಾಡ್ಕೊಳ್ತೀವಿ ಅಂತಂದ್ರೆ, ನಂಬರ್ ಆಫ್ ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಏದ್ ಎಷ್ಟಿರೋದು 40,000 ಶೂಸ್ ಇದೆ ಅಂಡ್ ದೆನ್ ಟೈಪ್ ಬಿ ಇರೋದು 1,20,000. ಸೊ 40,000 ಇಂಟು 15 rupees ಮಾಡಿದ್ರೆ 6 lakh ಟೋಟಲ್ ಕಾಸ್ಟ್ ನಿಮ್ಗೆ. ದೆನ್ ಟೈಪ್ ಬಿ ಇದು 1,20,000 ನೀವು ಮ್ಯಾನುಫ್ಯಾಕ್ಚರ್ ಮಾಡಿರೋದು, ಪರ್ ಯೂನಿಟ್ ಎಷ್ಟಿದೆ 7.50. ಸೊ ನಿಮ್ಗೆ ಟೋಟಲ್ ಕಾಸ್ಟ್ ಎಷ್ಟು ಸಿಕ್ತಿ ಇವಾಗ 9 lakh. ಸೊ ಫಸ್ಟ್ ನೀವು ಅಲ್ಲಿ ಈಕ್ವೇಶನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಮೆಟೀರಿಯಲ್ ಪರ್ ಯೂನಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರಿ. ಆ ಪರ್ ಯೂನಿಟ್ ಅನ್ನ ನೆಕ್ಸ್ಟ್ ಇವಾಗ ನಾವಿಲ್ಲಿ ಟೋಟಲ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು. ಸೊ ಟೋಟಲ್ ಆಗಿ ಹೆಂಗ್ ಕನ್ವರ್ಟ್ ಮಾಡ್ಕೊಂತೀರಾ ಅಂತಂದ್ರೆ, ಔಟ್ಪುಟ್ ಎಷ್ಟಿದೆಯೋ, ಎಷ್ಟು ನಂಬರ್ ಆಫ್ ಯೂನಿಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೋ ಇಂಟು ಪರ್ ಯೂನಿಟ್ ಮಾಡಿದ್ರೆ ವಿಲ್ ಗೆಟ್ ದಿ ಟೋಟಲ್. ಸೊ 40,000 ಇಂಟು 15 rupees ಮಾಡಿದ್ರೆ 6 lakh. ದೆನ್ 1,20,000 ಇಂಟು 7.50 ಮಾಡಿದ್ರೆ 9 lakhs. ಅದೇ ತರ ನೆಕ್ಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಡೈರೆಕ್ಟ್ ವೇಜಸ್. ಅಗೇನ್ ದೇರ್ ಇಸ್ ಅಡ್ಜಸ್ಟ್ಮೆಂಟ್ ಫಾರ್ ಡೈರೆಕ್ಟ್ ವೇಜಸ್. ಏನಂತ ಹೇಳಿದ್ದಾರೆ ಅಂತಂದ್ರೆ, ದ ಡೈರೆಕ್ಟ್ ವೇಜಸ್ ಫಾರ್ ಟೈಪ್ ಬಿ ಶೂಸ್ ವರ್ 60% ಆಫ್ ದೋಸ್ ಆಫ್ ಟೈಪ್ ಎ ಶೂಸ್. ಸೊ ಟೈಪ್ ಎ ಶೂಸ್ ಎಷ್ಟು ಡೈರೆಕ್ಟ್ ವೇಜಸ್ ಇದೆಯೋ ಅದ್ರ 60% ಅಷ್ಟು ಬೀದ್ ಅಂತ ಹೇಳಿದ್ದಾರೆ, ಅಷ್ಟು ಬೀದ್ ಇರುತ್ತೆ ಅಂತ. ಬಟ್ ನಮ್ಗೆ ಇಲ್ಲಿ ಎದು ಡೈರೆಕ್ಟ್ ವೇಜಸ್ ಎಷ್ಟು ಅಂತ ಗೊತ್ತಿಲ್ಲ ಅಂಡ್ ಬಿದು ಡೈರೆಕ್ಟ್ ವೇಜಸ್ ಎಷ್ಟು ಅಂತ ಗೊತ್ತಿಲ್ಲ. ಸೊ ಟೋಟಲ್ ಡೈರೆಕ್ಟ್ ವೇಜಸ್ ಇರೋದು ನಿಮ್ಗೆ 8,40,000. ದಟ್ ಇಸ್ ಫಾರ್ ಬೋತ್ ದಿ ಪ್ರಾಡಕ್ಟ್ಸ್, ಬೋತ್ ದಿ ಶೂಸ್. ನಮಗ್ ಬೇಕಿರೋದು ಇಂಡಿವಿಜುವಲ್ ಆಗಬೇಕು, ಟೈಪ್ ಎದೆಷ್ಟು ಮತ್ತೆ ಟೈಪ್ ಬಿ ಎಷ್ಟು ಅಂತ. ಸೇಮ್ ಅಗೇನ್ ವಿ ಹ್ಯಾವ್ ಟು ಡೂ ವರ್ಕಿಂಗ್ ನೋಟ್ ಫಾರ್ ವೇಜಸ್. ಸೊ ನಮ್ಗೆ ಇಲ್ಲಿ we don't know the direct wages for A and as well as for B. So for that we will assume A as X. So let labor charges for A, it is X, and then labor charges for B, it is 60% of A ಅಂತ ಹೇಳಿದ್ದಾರೆ. ಸೊ ನಮ್ಗೆ ಇಲ್ಲಿ ಏನಂತ ಅಸಂಪ್ಷನ್ ಮಾಡ್ಕೊಂಡಿದೀರಾ, X ಅಂತ ಅಸಂಪ್ಷನ್ ಮಾಡ್ಕೊಂಡಿದೀರಾ. ಸೊ X ಅಲ್ಲಿ 60% ಅಂದ್ರೆ ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ 0.6x ಅಂತ ಅಸಂಪ್ಷನ್ ಮಾಡ್ಕೊಳ್ತೀರಾ. So then we will make it as a equation. So as usual same ನೀವು ಪ್ರಾಡಕ್ಟ್ ಇಲ್ಲಿ ಈ ತರ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾದ್ರೆ ಪ್ರೊಡಕ್ಷನ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಎ ಪ್ರೊಡಕ್ಷನ್ ಬಂದು ನಿಮ್ಗೆ 40,000 ಅಂಡ್ ಬಿ ಪ್ರೊಡಕ್ಷನ್ ಬಂದು 1,20,000. ಸೊ ಇಲ್ಲಿ ಅವರು ಬಿ ಅಂತ ಹೇಳಿಲ್ಲ, ಏದಂತ ಹೇಳಿರೋದ್ರಿಂದ ಫಸ್ಟ್ ಎ ತಗೊಳ್ತೀರಾ. ಸೊ ಬಿ ನಲ್ಲಿ ಅಂತ ಹೇಳಿದ್ರೆ ಯು ವಿಲ್ ಗೋ ಫಾರ್ ಬಿ ಫಸ್ಟ್ ತಗೊಳ್ತಾ ಇದ್ರಿ. ಸೊ 40,000 ಏನು ಎ ಮ್ಯಾನುಫ್ಯಾಕ್ಚರ್ ಆಗಿದೆ. ಸೊ ದಟ್ ಈಸ್ ಆ 40,000 ಔಟ್ಪುಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ಡೈರೆಕ್ಟ್ ಲೇಬರ್ ಆಗಿದೆ ಅಥವಾ ವೇಜಸ್ ಇದೆ ನಮಗೆ ಗೊತ್ತಿಲ್ಲ. ದೆನ್ ಪ್ಲಸ್ 1,20,000 ಇಟ್ ಇಸ್ ಬಿ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ದೆನ್ ಸೊ ಅದರಲ್ಲಿ ನಿಮ್ದು ಪರ್ಸೆಂಟೇಜ್ ಬಂದು ಡೈರೆಕ್ಟ್ ವೇಜಸ್ ಬಂದು 0.6x. ಟೋಟಲ್ ಡೈರೆಕ್ಟ್ ವೇಜಸ್ ಎಷ್ಟಿರೋದು 8,40,000 ಅಂಡ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ 1,12,000 x ಈಕ್ವಲ್ಸ್ ಟು 8,40,000. ಸೊ ಸಿಂಪ್ಲಿಫೈ ಮಾಡಿದ್ರೆ x ಈಕ್ವಲ್ಸ್ ಟು 8,40,000 ಡಿವೈಡೆಡ್ ಬೈ 1,12,000. ಸೊ ನಿಮ್ಗೆ ಆನ್ಸರ್ ಎಷ್ಟು ಬಂತು 7.50. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು ಇವಾಗ 7.50. ಸೊ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ವೇಜಸ್ ಇಂಡಿವಿಜುವಲ್ ಆಗಿ ಕೊಟ್ಟಿಲ್ಲ. ಸೊ ಅವಾಗ ಏನಂತ ಅಸಂಪ್ಷನ್ ಮಾಡ್ಕೊಳ್ಳಿ, ಏದು ಎಕ್ಸ್ ಅಂತ ಅಸಂಪ್ಷನ್ ಮಾಡ್ಕೊಂಡ್ರೆ
ಬಿ ಲೇಬರ್ ಚಾರ್ಜಸ್ ಏನಂತ ಹೇಳಿದ್ದಾರೆ, ಎಕ್ಸ್ ಏನ್ ಎ ಇದೆ ಅದು 60% ಅಂತ ಹೇಳಿದ್ದಾರೆ. ದಟ್ ಈಸ್ 0.6% ಆಫ್ ಎಕ್ಸ್ ಅಂತ ತಗೊಳ್ತೀರಾ. ದೆನ್ ಅದನ್ನ ಈಕ್ವೇಶನ್ ಅಪ್ಲೈ ಮಾಡಿದ್ರೆ 40,000 ಇಟ್ ಇಸ್ ಔಟ್ಪುಟ್. ಎದು ಔಟ್ಪುಟ್ ಎಷ್ಟಿದೆ 40,000 ಅಂಡ್ ಬಿದು 1,20,000. ನಿಮ್ ಟೋಟಲ್ ಡೈರೆಕ್ಟ್ ವೇಜಸ್ ಬಂದು 8,40,000. ಅಂಡ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು 7.50. therefore A's labor charges rupees 7.50 per pair. ಸೊ B's labor charges ಏನಾಗುತ್ತೆ, ಏನ್ ಎ ವ್ಯಾಲ್ಯೂ ಇದೆಯೋ ಅದ್ರ 60% ಅಂತ ಹೇಳಿದ್ದಾರೆ. ಸೊ 60% ಮಾಡ್ಕೊಂಡ್ರೆ ನಿಮಗೆ ಬರ್ತಕ್ಕಂಥ ವ್ಯಾಲ್ಯೂ ಎಷ್ಟು 4.50 per pair ಆಗುತ್ತೆ. ಸೊ ದಿಸ್ ಇಸ್ ದಿ ಕ್ಯಾಲ್ಕುಲೇಷನ್ ಆಫ್ ಡೈರೆಕ್ಟ್ ವೇಜಸ್ ಫಾರ್ ಇಂಡಿವಿಜುವಲ್ ಪ್ರಾಡಕ್ಟ್ಸ್. ಸೊ ಈ ವ್ಯಾಲ್ಯೂನ ಇವಾಗ ವಿಲ್ ಟೇಕ್ ಅಂಡರ್ ದಿ ಕಾಸ್ಟ್ ಶೀಟ್ ಅಲ್ಲಿ ತಗೊಳ್ಳಿ. ಸೊ ನಮ್ಗೆ ಇವಾಗ ಸಿಕ್ಕಿರೋದು ಪರ್ ಯೂನಿಟ್. ಎದು 7.50 ಇದೆ ಅಂಡ್ ಬಿದು 4.50 ಇದೆ. ಸೊ ಇವಾಗ ಏನಕ್ಕೆ ಕನ್ವರ್ಟ್ ಮಾಡ್ಕೊಳ್ತೀರಾ ಇದನ್ನ, ಸೊ ಟೋಟಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀರಾ. ಹೆಂಗ್ ಮಾಡ್ಕೊಳ್ತೀರಾ ಅಂತಂದ್ರೆ 40,000 ಇಂಟು 7.50 ಮಾಡಿದ್ರೆ 3 lakh, 1,20,000 ಇಂಟು 4.50 ಮಾಡಿದ್ರೆ 5,40,000. ಸೊ ಯು ಗಾಟ್ ದಿ direct wages for type A and direct wages for type B. Then we have to calculate the prime cost. So prime cost andre direct materials plus direct wages plus direct expenses. ಆ ಮೂರನ್ನ ಆಡ್ ಮಾಡಿದ್ರೆ ನಿಮಗೆ ಸಿಗೋದು ಪ್ರೈಮ್ ಕಾಸ್ಟ್. ಸೊ ಇಲ್ಲಿ ಇರೋದು ಡೈರೆಕ್ಟ್ ಮೆಟೀರಿಯಲ್ಸ್ ಪ್ಲಸ್ ಡೈರೆಕ್ಟ್ ವೇಜಸ್ ಅನ್ನ ಆಡ್ ಮಾಡಿದ್ರೆ ಸೊ 9 lakh, then 14,40,000 is the prime cost. ಸೊ ನೆಕ್ಸ್ಟ್ ಪ್ರೈಮ್ ಕಾಸ್ಟ್ ಗೆ ಏನು ಆಡ್ ಮಾಡ್ಕೊಳ್ತೀರಾ, ಪ್ರೊಡಕ್ಷನ್ ಆರ್ ಫ್ಯಾಕ್ಟರಿ ಆರ್ ವರ್ಕ್ಸ್ ಓವರ್ ಹೆಡ್ ಅನ್ನ ಆಡ್ ಮಾಡ್ಕೊಳ್ಬೇಕು. ಸೊ ಪ್ರಾಬ್ಲಮ್ ಅಲ್ಲಿ ಅವರೇ ನಿಮ್ಗೆ ಡೈರೆಕ್ಟ್ ಆಗಿ ಪ್ರೊವೈಡ್ ಮಾಡಿಲ್ಲ. ಅವ್ರು ಹೇಳಿರೋದೇನಂತ, ಪ್ರೊಡಕ್ಷನ್ ಓವರ್ ಹೆಡ್ ವಾಸ್ ದಿ ಸೇಮ್ ಪರ್ ಪೇರ್ ಆಫ್ ಎ ಅಂಡ್ ಬಿ ಟೈಪ್ ಅಂತ ಹೇಳಿದ್ದಾರೆ. ಎರಡಕ್ಕೂ ಸೇಮ್ ಅಂತ ಹೇಳಿದ್ದಾರೆ. ಸೊ 3,60,000 ಇದೆ. ಸೊ ಎರಡಕ್ಕೂ ಸೇಮ್ ಅಂತಂದ್ರೆ ಏನ್ ಮಾಡ್ತೀರಾ, ಸೊ ವಿ ಹ್ಯಾವ್ ಟು ಡಿವೈಡ್ ಅಕಾರ್ಡಿಂಗ್ ಟು ದಿ ಮ್ಯಾನುಫ್ಯಾಕ್ಚರ್ ಏನ್ ಮಾಡಿದಾರೋ ಅದ್ರ ಪ್ರಕಾರ ನಾವು ಅದನ್ನ ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಟೋಟಲ್ ನಿಮ್ಗೆ ಪ್ರೊಡಕ್ಷನ್ ಓವರ್ ಹೆಡ್ ಬಂದು 3,60,000 ಇದೆ. ಆ 3,60,000 ಅನ್ನ ವಿ ಹ್ಯಾವ್ ಟು ಡಿವೈಡ್ ಬಿಟ್ವೀನ್ ಎ ಅಂಡ್ ಬಿ. ಸೊ ಪ್ರೊಡಕ್ಷನ್ ಓವರ್ ಹೆಡ್ ಅನ್ನ ಹೆಂಗ್ ತಗೊಳ್ತೀರಾ ಅಂತಂದ್ರೆ, ಸೊ ಟೋಟಲ್ ನಿಮ್ಗೆ ಇರೋದು 3,60,000 ಇದೆ. ಸೊ ಅವ್ರು ಏನಂತ ಹೇಳಿದಾರೆ ನಿಮ್ಗೆ, ಪ್ರೊಡಕ್ಷನ್ ಓವರ್ ಹೆಡ್ ವಾಸ್ ದಿ ಸೇಮ್ ಪರ್ ಪೇರ್ ಆಫ್ ಎ ಅಂಡ್ ಬಿ ಟೈಪ್ ಅಂತ ಹೇಳಿದಾರೆ. ಸೊ ಪರ್ ಪೇರ್ ಸೇಮ್ ಅಂತ ಹೇಳಿದಾಗ ಸೊ ನಾವ್ ಇವಾಗ ಅದನ್ನ ಏನ್ ಮಾಡ್ಕೊಳ್ತೀವಿ ಅಂತಂದ್ರೆ ವಿ ಹ್ಯಾವ್ ಟು ಡಿವೈಡ್ ಬಿಟ್ವೀನ್ ಎ ಅಂಡ್ ಬಿ. ಸೊ ವಿ ವಿಲ್ ಡಿವೈಡ್ ಅಕಾರ್ಡಿಂಗ್ ಟು ದಿ ಪ್ರೊಡಕ್ಷನ್. ಸೊ ಏನ್ ಪ್ರೊಡಕ್ಷನ್ ರೇಷಿಯೋ ಇದೆಯೋ ಅದ್ರ ಪ್ರಕಾರ ಡಿವೈಡ್ ಮಾಡ್ಕೊಳ್ಳಿ. ಸೊ 40,000 ಮತ್ತೆ 1,20,000 ಇದೆ. ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಿಮ್ಗೆ ರೇಷಿಯೋ 4:12 ಆರ್ 1:3 ಆಗುತ್ತೆ. ಸೊ 1:3 ಯೂಸ್ ಮಾಡ್ಕೊಂಡ್ರೆ 3,60,000 ಇಂಟು 1/3 ಮಾಡಿದ್ರೆ 90,000. ದೆನ್ 3,60,000 ಇಂಟು 3/4 ಮಾಡಿದ್ರೆ 2,70,000. ಸೊ ಈ ಎರಡನ್ನ ರೇಷಿಯೋಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಡಿವೈಡ್ ದಿ 3,60,000. ಸೊ 1:3 ರೇಷಿಯೋ ಆಯ್ತು. ಸೊ 90,000 ಇಂಟು 1/4, ಸಾರಿ 3,60,000 ಇಂಟು 1/4, then 3,60,000 ಇಂಟು 3/4 ಮಾಡಿದ್ರೆ 90,000, 2,70,000. ಅಂಡ್ ಎರಡಕ್ಕೂ ಪರ್ ಯೂನಿಟ್ ಸೇಮ್ ಅಂತ ಹೇಳಿದ್ದಾರೆ 2.5, 2.5. ದಿಸ್ ಇಸ್ ಪ್ರೊಡಕ್ಷನ್ ಓವರ್ ಹೆಡ್. ಸೊ ಪರ್ ಯೂನಿಟ್ ಸೇಮ್ ಅಂತ ಹೇಳಿದರೆ ಹೊರತು ಟೋಟಲ್ ಸೇಮ್ ಅಂತ ಹೇಳಿಲ್ಲ. ಸೊ ಇದನ್ನ ಯಾವ ಬೇಸ್ ಆಗಿ ಡಿವೈಡ್ ಮಾಡ್ಕೊಳ್ತೀರಾ ಅಂದ್ರೆ ಅಕಾರ್ಡಿಂಗ್ ಟು ದಿ ಪ್ರೊಡಕ್ಷನ್. ಸೊ ಪ್ರೊಡಕ್ಷನ್ ಅನ್ನು ಸಿಂಪ್ಲಿಫೈ ಮಾಡ್ಕೊಂಡು ರೇಷಿಯೋ ಮಾಡ್ಕೊಳ್ಳಿ. ಆ ರೇಷಿಯೋ ಪ್ರಕಾರ ಟೋಟಲ್ ಪ್ರೊಡಕ್ಷನ್ ಓವರ್ ಹೆಡ್ ನಿಮ್ಗೆ ಇರೋದು 3,60,000. ಅದನ್ನ ಡಿವೈಡ್ ಮಾಡಿದ್ರೆ 90,000, then 2,70,000 ಅಂಡ್ ಸೇಮ್ ಪರ್ ಯೂನಿಟ್ ಬಂತು. ಅಂಡ್ ನೆಕ್ಸ್ಟ್ ಪ್ರೈಮ್ ಕಾಸ್ಟ್ ಗೆ ಪ್ರೊಡಕ್ಷನ್ ಓವರ್ ಹೆಡ್ ಅನ್ನ ಆಡ್ ಮಾಡಿದ್ರೆ ನಿಮಗೆ ಸಿಗ್ತಕ್ಕಂಥ ಬ್ಯಾಲೆನ್ಸ್ ವರ್ಕ್ಸ್ ಕಾಸ್ಟ್ ಆರ್ ಫ್ಯಾಕ್ಟರಿ ಕಾಸ್ಟ್. ಸೊ ಟೋಟಲ್ ಎಷ್ಟಾಯ್ತು 9,90,000, 24.75, then 17,10,000, then 14.25. ಸೊ ನೆಕ್ಸ್ಟ್ ವರ್ಕ್ಸ್ ಕಾಸ್ಟ್ ನೆಕ್ಸ್ಟ್ ಏನ್ ಮಾಡ್ತೀರಾ, ಆಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್. ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಇರೋದು ಬರೀ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ಸ್ ಇದೆ. ಅಂಡ್ ಸಿ ವಾಟ್ ದೇ ಹ್ಯಾವ್ ಗಿವನ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್. Administrative overhead for each type was 150% of direct wages. And direct wages individual product ಏನಿದೆ, ಇಂಡಿವಿಜುವಲ್ ಟೈಪ್ ಏನಿದೆ ಅದ್ರ 150% ಅಷ್ಟು ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಡೈರೆಕ್ಟ್ ವೇಜಸ್ ಪ್ರಾಡಕ್ಟ್ ಎಷ್ಟಿದೆ 3 lakh ಇದೆ. ಅಂಡ್ ಪ್ರಾಡಕ್ಟ್ ಬಿದು 5,40,000 ಇದೆ. ಅದ್ರ 150% ಎಷ್ಟಾಗುತ್ತೆ 4,50,000, then 8,10,000. then ಪರ್ ಯೂನಿಟ್ ಹೆಂಗ್ ಕನ್ವರ್ಟ್ ಮಾಡ್ಕೊಳ್ತೀರಾ ಅಂದ್ರೆ 4,50,000 ಡಿವೈಡೆಡ್ ಬೈ 40,000, 8,10,000 ಡಿವೈಡೆಡ್ ಬೈ 1,20,000. ಸೊ ಪರ್ ಯೂನಿಟ್ ನಿಮ್ಗೆ ಸಿಗುತ್ತೆ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಪರ್ ಯೂನಿಟ್ ಹೆಂಗ್ ಮಾಡ್ಕೊಳ್ತೀರಾ ಅಂತ. ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಮಾಡಿದ್ರೆ ನಿಮಗೆ ಪರ್ ಯೂನಿಟ್ ಸಿಗುತ್ತೆ. ದೆನ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರ್ಸ್ ನ ವರ್ಕ್ಸ್ ಕಾಸ್ಟ್ ಗೆ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಟೋಟಲ್ 14,40,000, 36 per unit, 25,20,000 and 21 rupees is the per unit. Next,
ಸೊ ಇನ್ ದಿಸ್ ಪ್ರಾಬ್ಲಮ್ ದೇ ಹ್ಯಾವ್ ಗಿವನ್ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಕ್ಲೋಸಿಂಗ್ ಸ್ಟಾಕ್ ಅನ್ನ ಅವರು ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಹೇಗೆ ಅಂತಂದ್ರೆ, ಸೊ ನೀವು ಮ್ಯಾನುಫ್ಯಾಕ್ಚರ್ ಮಾಡಿರೋದು 40,000, ಬಟ್ ಔಟ್ ಆಫ್ 40,000 ದೇ ಸೋಲ್ಡ್ ಓನ್ಲಿ 36,000. ಇದು ಪ್ರಾಡಕ್ಟ್ ಎ ಇದು. ಅಂಡ್ ಪ್ರಾಡಕ್ಟ್ ಟೈಪ್ ಬಿ ಬಂದಾಗ ಮ್ಯಾನುಫ್ಯಾಕ್ಚರ್ ಮಾಡಿರೋದು 1,20,000, ಬಟ್ ಸೇಲ್ ಮಾಡಿರೋದು 1,00,000 ಅಷ್ಟೇ. ಸೊ ಇಲ್ಲಿ 4,000 ಕ್ಲೋಸಿಂಗ್ ಸ್ಟಾಕ್ ಇದೆ, ಇಲ್ಲಿ 20,000 ಕ್ಲೋಸಿಂಗ್ ಸ್ಟಾಕ್ ಇದೆ. ಸೊ ಅದನ್ನ ನೀವು ಕೊಟ್ಟಿಲ್ಲ ಡೈರೆಕ್ಟ್ ಆಗಿ ಅಂತ ನೀವು ಬಿಡೋಂಗಿಲ್ಲ. ಹ್ಯಾವ್ ಟು ಕನ್ಸಿಡರ್. ಸೊ ದಟ್ ವ್ಯಾಲ್ಯೂ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಎಷ್ಟು ವ್ಯಾಲ್ಯೂಸ್ ಆಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗುತ್ತೆ. ಸೊ ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಅಂದ್ರೆ, ಸೊ ನಿಮ್ ರಿಮೈನಿಂಗ್ ಉಳ್ಕೊಂಡಿರೋದು ಎಷ್ಟು? 4,000 ಉಳ್ಕೊಂಡಿದೆ. ಸೊ ನೆಕ್ಸ್ಟ್ ಫ್ರಮ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ವಿ ಹ್ಯಾವ್ ಟು ಡಿಡಕ್ಟ್ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ಪ್ರಾಬ್ಲಮ್ ಡೈರೆಕ್ಟ್ ಆಗಿ ಹೇಳಿಲ್ಲ ಅಂದ ತಕ್ಷಣ ನಾವು ಅದನ್ನ ಡಿಡಕ್ಟ್ ಮಾಡ್ದಂಗೆ ಇರಬಾರ್ದು. ಸೊ ಹೆಂಗ್ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಅಂದ್ರೆ, ಪ್ರೊಡಕ್ಷನ್ ಆಗಿರೋದು 40,000, ಸೇಲ್ ಆಗಿರೋದು 36,000, ರಿಮೈನಿಂಗ್ 4,000 ಇಸ್ ದಿ ಕ್ಲೋಸಿಂಗ್ ಸ್ಟಾಕ್. ಪ್ರೊಡಕ್ಷನ್ ಆಗಿರೋದು 1,20,000, ಸೇಲ್ ಆಗಿರೋದು 1,00,000, ರಿಮೈನಿಂಗ್ 20,000 ಇಸ್ ದಿ ಕ್ಲೋಸಿಂಗ್ ಸ್ಟಾಕ್. ಬಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ವ್ಯಾಲ್ಯೂ. ಸೊ ವ್ಯಾಲ್ಯೂ ಹೆಂಗ್ ಫೈಂಡ್ ಔಟ್ ಮಾಡ್ಕೊಳ್ತೀರಾ ಅಂತಂದ್ರೆ, 4,000 ಇಂಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ ಎರಡನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ವಿಲ್ ಗೆಟ್ 1,44,000. ಇದಕ್ಕೆ ಪರ್ ಯೂನಿಟ್ ಅವಶ್ಯಕತೆ ಇಲ್ಲ. ದೆನ್ ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ನೀವೇನಾದ್ರೂ ಎಕ್ಸ್ಪೆಂಡಿಚರ್ ಮಾಡೋದಿಲ್ಲ, ಸೇಲ್ ಆದ್ರೆ ಮಾತ್ರ ಕನ್ಸಿಡರೇಷನ್ ತಗೊಳ್ತೀರಾ. ಸೊ ಅಷ್ಟು ಸೇಲ್ ಆಗಿಲ್ಲ ಅಂದಾಗ ಪರ್ ಯೂನಿಟ್ ನಮಗೆ ಬೇಕಾಗೋದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ 20,000 ಕ್ಲೋಸಿಂಗ್ ಸ್ಟಾಕ್ ಇದೆ ಅಂಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ 21 rupees, ಮಲ್ಟಿಪ್ಲೈ ಮಾಡಿದ್ರೆ 4,20,000. ದೆನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅನ್ನ ಲೆಸ್ ಮಾಡಿದ್ರೆ ವಿಲ್ ಗೆಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 12,96,000, ಪರ್ ಯೂನಿಟ್ 36 rupees, 21 lakh, per unit 21 rupees. Then from for cost of goods sold we have to add selling expenditures ಅವರ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ 54,000, then 1,50,000 and per unit ನಿಮ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಂದ್ರೆ ಹೆಂಗ್ ಮಾಡ್ತೀರಾ ಅಂತಂದ್ರೆ, ಸಾರಿ ಸೆಲ್ಲಿಂಗ್ ಕಾಸ್ಟ್ ಅವರೇ ಕೊಟ್ಟಿದ್ದಾರೆ 1.5 per unit ಅಂತ ಹೇಳಿದ್ದಾರೆ. ಸೊ 1.5 per unit for both the types of shoes. ಸೊ per unit ಸೇಮ್ ಇದೆ. ಸೊ 40,000 into 1.5 54,000, 1,20,000 into 1.5 ಮಾಡಿದ್ರೆ 1,50,000. Then cost of goods sold ಗೆ selling expenditures ಅನ್ನ ಆಡ್ ಮಾಡಿದ್ರೆ you will get cost of sales. Then ಸೊ ನಮಗೆ ಪ್ರಾಫಿಟ್ ಇನ್ಫಾರ್ಮೇಶನ್ ಇಲ್ಲ ಪ್ಲಸ್ ಸೇಲ್ಸ್ ಇನ್ಫಾರ್ಮೇಶನ್ ಇಲ್ಲ. ಸೊ ಸೇಲ್ಸ್ ಅನ್ನ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಬಟ್ ಇಂಡೈರೆಕ್ಟ್ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ 44 rupees ಅಂತ ಹೇಳಿದ್ದಾರೆ. ಸೊ ಇವಾಗ ಯಾವ ತಗೋಬೇಕಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡೋ ಯೂನಿಟ್ಸ್ ತಗೊಳ್ಬೇಕು. ಸೇಲ್ಸ್ ಎಷ್ಟಾಗಿದೆಯೋ ಅದನ್ನ ತಗೊಳ್ತೀರಾ. ಸೊ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಇಂಟು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಸೇಲ್ಸ್ ಸೇಲ್ ಆಗಿರೋದು 36,000 ಇಂಟು 44 rupees ಮಾಡಿದ್ರೆ you will get 15,84,000. 44 rupees ಇಲ್ಲೇ ಇದೆ. ಅಂಡ್ ನಂಬರ್ ಆಫ್ ಯೂನಿಟ್ಸ್ ಬಿ ಕೇಸಲ್ಲಿ ಸೇಲ್ ಆಗಿರೋದು 1 lakh ಸೇಲ್ ಆಗಿದೆ ಅಂಡ್ ಪರ್ ಯೂನಿಟ್ 28 rupees ಇದೆ. ಸೊ ಟೋಟಲ್ 28 lakh. ಸೊ ಸೇಲ್ಸ್ ಅಮೌಂಟ್ ಇವಾಗ ಸಿಕ್ತು 15,84,000 and 28 lakh. ದೆನ್ ಇವಾಗ ಎರಡನೇ ಬ್ಯಾಲೆನ್ಸ್ ಶೀಟ್ ಏನಾಗುತ್ತೆ ದಟ್ ವಿಲ್ ಬಿ ದಿ ಪ್ರಾಫಿಟ್. ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಮಾಡಿದ್ರೆ ಉಳ್ಕೊಂಡಿರೋ ಅಮೌಂಟ್ 2,34,000 ಅಂಡ್ ಬಿ 5,50,000 ಅಂಡ್ ಪರ್ ಯೂನಿಟ್ ಕನ್ವರ್ಟ್ ಮಾಡ್ತೀರಾ ಅಂತಂದ್ರೆ 2,34,000 divided by 40,000, then 5,50,000 divided by 1,20,000 ಮಾಡಿದ್ರೆ you will get 5.50. So this is the way of preparation of cost sheet with the multiple products. ಈ ಪ್ರಾಬ್ಲಮ್ ಎರಡು ಪ್ರಾಡಕ್ಟ್ ಅನ್ನು ಕೊಟ್ಟಿದ್ದಾರೆ. ಸೊ ಎರಡಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ ಅನ್ನು ಕೊಡಬಹುದು, ಬಟ್ ನಾರ್ಮಲ್ ಆಗಿ 2 ಪ್ರಾಡಕ್ಟ್ಸ್ ಕೊಡ್ತಾರೆ, ಟೈಪ್ ಎ ಅಂಡ್ ಟೈಪ್ ಬಿ. ಸೊ ನಿಮಗೆ ಪ್ರಾಫಿಟ್ 2,34,000 ಫಾರ್ ಎ ಅಂಡ್ 5,50,000 ಫಾರ್ ಟೈಪ್ ಬಿ. ಸೊ these are the working notes. ಮೆಟೀರಿಯಲ್ಸ್ ಅಂಡ್ ಡೈರೆಕ್ಟ್ ವೇಜಸ್ ನಿನ್ನ ಕೆಲವೊಂದು ಮಾಡ್ಕೊಬಹುದು, ಲೈಕ್ ಪ್ರೊಡಕ್ಷನ್ ಓವರ್ ಹೆಡ್ಸ್ ಗೆ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಕೂಡ ನೀವು ವರ್ಕಿಂಗ್ ನೋಟ್ ಅನ್ನು ತೋರಿಸ್ಕೊಬಹುದು.